ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಫ್ಯಾಬ್ರಿಕ್ ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಅದು ಒಂದು ಕುರ್ತಿ ಮೇಲೆ ನಾನು ಫಸ್ಟ್ ಒಂದು ವೈಟ್ ಕುರ್ತಿನ ಅಂಗಡೀಲಿ ಪರ್ಚೇಸ್ ಮಾಡಿದ್ದೀನಿ. ಅದು ನನಗೆ ಕಾಸ್ಟ್ ಬಂದುಬಿಟ್ಟು 250 ಆಯಿತು. ಈವನ್ ನೀವು ಕಾಟನ್ ಫ್ಯಾಬ್ರಿಕ್ ಮೇಲೆ ಪೇಂಟಿಂಗ್ ತುಂಬ ಚೆನ್ನಾಗಿ ಕೂರುತ್ತೆ ಆ್ಯಂಡ್ ಅದು ಹೋಗಲ್ಲ, ಹಾಳಾಗಲ್ಲ ಬೇಗ. ಅದೇ ನೀವು ಬೇರೆ ರಯಾನ್ ಅಥವಾ ಬೇರೆ ಬಟ್ಟೆ ಮೇಲೆ ಮಾಡ್ತೀರಾ ಅಂತ ಅಂದರೆ ಅದು ಲಾಂಗ್ ಲಾಸ್ಟಿಂಗ್ ಇರಲ್ಲ. ಸೊ ನೀವು ಯಾವಾಗಲೂ ಚೂಸ್ ಮಾಡಬೇಕಾಗಿರೋದು ಕಾಟನ್ ಮೆಟೀರಿಯಲ್ ಆರ್ ಅದರ್ವೈಸ್ ಆರ್ಗ್ಯಾನ್ಸ್ ಆಲ್ಸೋ. ಇಟ್ ಈಸ್ ಆಲ್ಸೋ ಫೈನ್, ಇಟ್ ವಿಲ್ ಸ್ಟೇ ಲಾಂಗ್. ಫಸ್ಟ್ ಸ್ಟೆಪ್, ನೀವು ಕುರ್ತಿನ ಒನ್ ಟೈಮ್ ವಾಶ್ ಮಾಡಬೇಕಾಗುತ್ತೆ. ವಾಶ್ ಮಾಡಿದ್ಮೇಲೆ ಅದು ನಿಮಗೆ ಡಿಸೈನ್ನ ಕರೆಕ್ಟಾಗಿ ಕೂರೋಕ್ಕೆ ರೆಡಿ ಆಗುತ್ತೆ. ಅದಾದಮೇಲೆ ವಾಶ್ ಮಾಡಿದ್ಮೇಲೆ ಕಾಟನ್ ಫ್ಯಾಬ್ರಿಕ್ ಆದರೆ ಅದನ್ನ ಒಂದು ಸತಿ ಐರನ್ ಮಾಡಿ, ಅಥವಾ ರೇಯನ್ ಆ ಥರ ಏನಾದರೂ ಆದರೆ ಇಟ್ಸ್ ಓಕೆ, ಐರನ್ ಮಾಡೋ ಅವಶ್ಯಕತೆ ಇರಲ್ಲ. ಅದಾದಮೇಲೆ ನಾನೀಗ ವೈಟ್ ಕುರ್ತಿ ತೊಗೊಂಡಿರೋದ್ರಿಂದ ನಾನು ಟ್ಯಾಬ್ ಕೆಳಗಡೆ ಡಿಸೈನ್ ಇಟ್ಟು ಟ್ರೇಸ್ ಮಾಡ್ತಾಯಿದ್ದೀನಿ. ಆರ್ ಅದರ್ವೈಸ್ ನಿಮ್ಮ ಹತ್ರ ಏನಾದರೂ ಟ್ರೇಸಿಂಗ್ ಪೇಪರ್ ಇದ್ದರೆ, ನೀವು ಕಲರ್ ಫ್ಯಾಬ್ರಿಕ್ ಮೇಲೆ ಪೇಂಟಿಂಗ್ ಮಾಡ್ತಿದ್ರೆ ನೀವು ಆರಾಮಾಗಿ ಟ್ರೇಸಿಂಗ್ ಪೇಪರ್ ಇಟ್ಟು ಡಿಸೈನ್ನ ಟ್ರೇಸ್ ಮಾಡ್ಕೋಬೋದು. ನಾನು ವೈಟ್ ಕುರ್ತಿ ಮೇಲೆ ಪೇಂಟಿಂಗ್ ಮಾಡ್ತಿರೋದ್ರಿಂದ ನಾನು ಟ್ಯಾಪ್ ಯೂಸ್ ಮಾಡಿ ಅದರಲ್ಲಿ ಡಿಸೈನ್ನ ಕಾಪಿ ಮಾಡ್ಕೋತಾ ಇದ್ದೀನಿ. ಪೂರ್ತಿ ಕುರ್ತಿಗೆ ನಾನು ಲೋಟಸ್ ಡಿಸೈನ್ನ ಮಾಡ್ತಾಯಿದ್ದೀನಿ. ಸೊ ಲೋಟಸ್ ಡಿಸೈನ್ ಮಾಡಿಬಿಟ್ಟು ನಮ್ದು ಏನಿದೆ ಪೂರ್ತಿ ನಿಮ್ಗೆ ಎಲ್ಲೆಲ್ಲಿ ಬೇಕು ಆ ರೀತಿ ಅದನ್ನು ಡಿಸೈನ್ನ ಟ್ರೇಸ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಇದೆ. ನಾನೀಗ ಲೋಟಸ್ ಡಿಸೈನ್ನ ಟ್ರೇಸ್ ಮಾಡಾದಮೇಲೆ ಲೀಫ್ ಮತ್ತು ಅದ್ರದ್ದು ಸ್ಟೆಮ್ಸ್ಗೋಸ್ಕರ ನಾನೇ ಹ್ಯಾಂಡಲ್ಲೇ ನಂಗೆ ಯಾವ ರೀತಿ ಬೇಕೋ ಆ ರೀತಿ ಫ್ಲವರ್ಸ್ ಮತ್ತು ಲೀವ್ಸ್ನ ನಾನೇ ಟ್ರೇಸ್ ಮಾಡ್ತಾಯಿದ್ದೀನಿ ಕುರ್ತಿ ಮೇಲೆ. ನೀವು ಯಾವಾಗಲೂ ವೈಟ್ ಕುರ್ತಿ ಮೇಲೆ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡಬೇಕು. ಸ್ವಲ್ಪ ಡಿಸೈನ್ ಏನಾದರೂ ನಮಗೆ ಹೆಚ್ಚು ಕಮ್ಮಿ ಆದ್ರೂ ಅದು ಮತ್ತೆ ಎರೈಸ್ ಮಾಡಿ ಮಾಡೋದೆಲ್ಲ ತುಂಬ ಕಷ್ಟ ಆಗುತ್ತೆ. ಅದಾದಮೇಲೆ ಕಂಪ್ಲೀಟಾಗಿ ನನಗೆ ಎಲ್ಲೆಲ್ಲಿ ಬೇಕು, ನಾನು ಕುರ್ತಿ ಫುಲ್ ಡೌನ್ ಸೈಡ್ ಸ್ವಲ್ಪ ಲೋಟಸ್ ಡಿಸೈನ್, ಅದಾದಮೇಲೆ ನಮ್ಮದು ಶೋಲ್ಡರ್ ಹತ್ರ ಲೆಫ್ಟ್ ಸೈಡ್ಗೆ 2 ಲೋಟಸ್ ಡಿಸೈನ್, ಈ ಎರಡನ್ನೂ ಮಾಡಿದೆ. ಇದಾದಮೇಲೆ ನೆಕ್ಸ್ಟ್ ಕಮ್ಸ್ ಮೈ ಫೇವ್ರೆಟ್ ಪಾರ್ಟ್, ದಟ್ ಈಸ್ ಫ್ಯಾಬ್ರಿಕ್ ಪೇಂಟಿಂಗ್. ಈಗ ನೀವು ಮುಂಚೆನೇ ಚೂಸ್ ಮಾಡಿರಬೇಕು ನಿಮ್ಮ ಡಿಸೈನಿಗೆ ತಕ್ಕಂಗೆ ನೀವು ಯಾವ ಕಲರ್ಸ್ನ ಯೂಸ್ ಮಾಡ್ತೀರಾ ಅಂತ. ಆ್ಯಂಡ್ ಇಲ್ಲಿ ನಾನು ಆಕ್ರಿಲಿಕ್ ಪೇಂಟ್ನ ಯೂಸ್ ಮಾಡ್ತಿಲ್ಲ, ಫೆವಿಕ್ರಿಲ್ ಅಂತ ಅಕ್ರಿಲಿಕ್ ಕಲರ್ಸ್ ಬರುತ್ತೆ, ಅದು ಫಾರ್ ಫ್ಯಾಬ್ರಿಕ್ ಪೇಂಟಿಂಗ್ನೇ, ಅದನ್ನು ನೀವು ಯೂಸ್ ಮಾಡ್ಬೋದು. ಈಗ ನಾನು ಲೋಟಸ್ ಡಿಸೈನ್ ಆಗಿರೋದ್ರಿಂದ ಲೀವ್ಸ್ಗೆ ಮತ್ತು ಸ್ಟೆಮ್ಗೆಲ್ಲ ಗ್ರೀನ್ ಕಲರ್ ಆ್ಯಂಡ್ ಲೋಟಸ್ಗೆ ಪಿಂಕ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಡಿಸೈನಿಗೆ ತಕ್ಕಂಗೆ ಕಲರ್ಸ್ ಚೂಸ್ ಮಾಡ್ಕೊಂಡು ಮಾಡ್ಬೋದು. ಈಗ ಫಸ್ಟ್ ಬೇಸ್ಗೆ ಇದು ವೈಟ್ ಇರೋದ್ರಿಂದ ನಾನೇನು ಬೇಸ್ಗೆ ವೈಟ್ ಕಲರ್ ಯೂಸ್ ಮಾಡ್ತಿಲ್ಲ. ನೀವೇನಾದರೂ ಬ್ಲ್ಯಾಕ್ ಅಥವಾ ಗ್ರೀನ್ ಅಥವಾ ಬೇರೆ ಯಾವುದೇ ಕಲರ್ ಎಕ್ಸ್ಪೆಕ್ಟ್ ವೈಟ್ ಯೂಸ್ ಮಾಡಿದ್ರೆ ನೀವು ಫಸ್ಟ್ ಬೇಸ್ನ ವೈಟ್ ಕಲರಾಗೆ ತೊಗೋಬೇಕು, ಸೊ ದಟ್ ಕಲರ್ ವಿಲ್ ಸ್ಟೇ ಲಾಂಗ್. ಸೊ ನಂದು ಇವಾಗ ಬೇಸ್ ವೈಟ್ ಕುರ್ತಿ ಇರೋದ್ರಿಂದ ನಾನು ಡೈರೆಕ್ಟಾಗಿ ಪಿಂಕ್ ಕಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಲೋಟಸ್ ಪಿಂಕಿಗೆ ಪಿಂಕ್ ವಿತ್ ವೈಟ್ ಮಿಕ್ಸ್ ಮಾಡಿ ಆ ಕಲರ್ನ ಸ್ವಲ್ಪ ಲೈಟ್ ಮಾಡಿ ಆ ಪಿಂಕ್ನ ಬೇಸ್ಗೆ ಹಾಕಿದೆ. ಅದಾದಮೇಲೆ ನೀವು ಫಾರ್ ಬಾರ್ಡರ್ಸ್ ಸ್ವಲ್ಪ ಡಾರ್ಕ್ ಪಿಂಕ್ ಮಾಡಿಕೊಂಡು ಆ ಶೇಡ್ನ ಯೂಸ್ ಮಾಡಿ ಬಾರ್ಡರ್ಸ್ಗೆ ಅಪ್ಲೈ ಮಾಡಿ. ಇದೇ ರೀತಿ ಲೋಟಸ್ ಪೂರ್ತಿ ಕಂಪ್ಲೀಟ್ ಮಾಡಿ ನಿಮಗೆ ಎಲ್ಲೆಲ್ಲಿ ಯಾವ ಕಲರ್ ಬೇಕೋ ಅದು ಪೂರ್ತಿ ಅಪ್ಲೈ ಮಾಡ್ಕೋತಾ ಹೋಗಿ. ಈಗ ನಾನು ಲೋಟಸ್ ಎಲ್ಲೆಲ್ಲಿದೆ ಇಡೀ ಕುರ್ತಿ ಮೇಲೆ ಎಲ್ಲ ಹತ್ರ ಪಿಂಕೆ ಅಪ್ಲೈ ಮಾಡಿದ್ದೀನಿ. ಬಾರ್ಡರ್ಸ್ಗೆ ಸ್ವಲ್ಪ ಡಾರ್ಕ್ ಪಿಂಕ್ ಮಾಡಿಬಿಟ್ಟು ಅಪ್ಲೈ ಮಾಡಬೇಕು. ಅದೇ ರೀತಿ ನೀವು ಯಾವ ಥರ ಫ್ಯಾಬ್ರಿಕ್ ತೊಗೊಂಡು ಯಾವ ಡಿಸೈನ್ ಹಾಕಿರ್ತೀರಾ ಅದೇ ಪ್ರಕಾರ ನೀವು ಒಳಗಡೆ ಸ್ವಲ್ಪ ಲೈಟ್ ಶೇಡ್ ಮತ್ತು ಬಾರ್ಡರ್ಸ್ಗೆ ಸ್ವಲ್ಪ ಡಾರ್ಕ್ ಶೇಡ್ ಕೊಟ್ಟರೆ ಅದು ಇನ್ನೂ ಲುಕ್ಕಾಗಿ ಕಾಣುತ್ತೆ. ಒಂದೇ ಕಲರ್ ಆದರೆ ಏನೂ ಅಷ್ಟು ಡಿಫ್ರೆನ್ಸ್ ಕಾಣಲ್ಲ. ಸೊ ದಟ್ ನೀವು ಎಲ್ಲೆಲ್ಲಿ ನಿಮಗೆ ಬೇಕು ಅಲ್ಲಿ ಹತ್ರ ಎಲ್ಲ ನೀವು ಈ ಥರ ಮಾಡ್ಕೋತಾ ಹೋಗ್ಬೋದು. ಈ ಥರ ಲೈಟ್ ಆ್ಯಂಡ್ ಡಾರ್ಕ್ ಶೇಡ್ಸಲ್ಲಿ ಪೇಂಟಿಂಗ್ ಮಾಡ್ಕೊತಾ ಹೋಗಿ. ಥ್ರೂಔಟ್ ಕುರ್ತಿ ನಾನು ಇದೇ ಥರ ಪಿಂಕ್ ಕಲರ್ನ ಅಪ್ಲೈ ಮಾಡ್ತಾ ಹೋದೆ. ನಂದು ಕೂಡ ಇದು ಫಸ್ಟ್ ಟೈಮ್ ಫ್ಯಾಬ್ರಿಕ್ ಪೇಂಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಬಟ್ ಓಕೆ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಲೀವ್ಸ್ಗೆ ನಾನು ಗ್ರೀನ್ ಕಲರ್ ಅಪ್ಲೈ ಮಾಡ್ತಿದ್ದೀನಿ. ಲೀವ್ಸ್ಗೆ ನಾನು ಯಾವುದೇ ರೀತಿ ಶೇಡ್ ತಗೊತಿಲ್ಲ, ರಾ ಗ್ರೀನ್ನ ಪೂರ್ತಿ ಕುರ್ತಿನ ಪೇಂಟ್ ಮಾಡ್ತಾಯಿದ್ದೀನಿ.
ನಾನು ಇಲ್ಲಿ ಡಾರ್ಕ್ ಗ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಫ್ಯಾಬ್ರಿಕ್ಗೆ ತಕ್ಕಂಗೆ ನಿಮ್ಗೆ ಯಾವ ಡಿಸೈನ್ ಇರುತ್ತೆ ಆ ಡಿಸೈನ್ ಪ್ರಕಾರ ನೀವೇ ಕಲರ್ನ ಚೂಸ್ ಮಾಡಿಬಿಟ್ಟು ನಿಮ್ಗೆ ಯಾವ ಕಲರ್ ಸೂಟಬಲ್ ಅನಿಸುತ್ತೋ ಆ ಕಲರ್ನ ನೀವು ಅಪ್ಲೈ ಮಾಡ್ಕೊತ ಹೋಗ್ಬೋದು. ನಾನೀಗ ಥ್ರೋಟ್ ಕುರ್ತಿ ಗ್ರೀನ್ ಕಲರ್ನ ಯೂಸ್ ಮಾಡಿದ್ದೀನಿ. ಬೇರೆ ಯಾವುದು ಲೈಟ್ ಆ್ಯಂಡ್ ಡಾರ್ಕ್ ಶೇಡ್ಸಲ್ಲಿ ಯೂಸ್ ಮಾಡಿಲ್ಲ. ಪೂರ್ತಿ ರಾ ಕಲರ್ ಗ್ರೀನ್ ಏನಿದೆ ಅದೇ ಕಲರ್ನ ಯೂಸ್ ಮಾಡ್ತಾ ಹೋಗ್ತೀನಿ. ಪೂರ್ತಿ ಕುರ್ತಿ ಪೇಂಟಿಂಗ್ ಕಂಪ್ಲೀಟ್ ಆದಮೇಲೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇದೆ. ಈ ಸ್ಟೆಪ್ನ ನೀವು ಮಿಸ್ ಮಾಡದೆ ಮಾಡೋದ್ರಿಂದ ನೀವು ಫ್ಯಾಬ್ರಿಕ್ನ ವಾಶ್ ಮಾಡಿದ್ರೂ ಕೂಡ ನಿಮ್ಮ ಪೇಂಟಿಂಗ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಆ ಪೇಂಟಿಂಗ್ ಹೋಗೋದು ಇಲ್ಲ. ನೀವು ತೊಳೆದು ನೋಡ್ಬೋದು, ವಾಶ್ ಮಾಡಿ ಕೂಡ ನೋಡ್ಬೋದು. ಆ ಫ್ಯಾಬ್ರಿಕ್ ಮೇಲಿರೋ ಪೇಂಟಿಂಗ್ ಒಂದು ಸ್ವಲ್ಪನೂ ಹೋಗದೇ ಇರುತ್ತೆ. ಏನು ಮಾಡಬೇಕು ಅಂತ ಅಂದರೆ ನೀವು ಫಸ್ಟ್ ಪೂರ್ತಿ ಕುರ್ತಿನ ಕಂಪ್ಲೀಟಾಗಿ ಪೇಂಟ್ ಮಾಡಿದ್ಮೇಲೆ ಅದನ್ನ ಡ್ರೈ ಮಾಡೋಕ್ಕೆ ಇಡಬೇಕು. ನಾನು ಯೂಸ್ ಮಾಡಿರೋದು ಫ್ಯಾಬ್ರಿಕ್ ಕಲರ್ಸ್ ಆಗಿರೋದ್ರಿಂದ ನಂದು ಏನಿಲ್ಲ ಅಂತ ಅಂದ್ರೂ 1-2-3 ಅವರ್ಸಲ್ಲೇ ಡ್ರೈ ಆಗುತ್ತೆ. ಬಟ್ ಒನ್ ಡೇ ನೀವು ಡ್ರೈ ಮಾಡೋದು ಒಳ್ಳೇದಂತ ನಾನು ಸಜೆಸ್ಟ್ ಮಾಡ್ತೀನಿ. ಒನ್ ಡೇ ಪೂರ್ತಿ ಡ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ನೀವು ಏನು ಮಾಡಬೇಕು ಅಂತ ಅಂದರೆ ನೀವು ಪೇಂಟಿಂಗ್ ಮಾಡಿರೋ ಹಿಂಭಾಗ ಅಂದರೆ ಬ್ಯಾಕ್ ಸೈಡ್ ನೀವು ಲೈಟ್ ಇದರಲ್ಲಿ ಐರನ್ ಮಾಡ್ತಾ ಹೋಗಬೇಕು. ಐರನ್ ಮಾಡೋದ್ರಿಂದ ಆ ಫ್ಯಾಬ್ರಿಕ್ಕಿಗೆ ಪೇಂಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಆ್ಯಂಡ್ ಅದು ನೀವು ತೊಳೆದ್ರೂ ಕೂಡ ಏನೂ ಆಗೋಲ್ಲ. ಆ ಥರ ಐರನ್ ಮಾಡಿದ್ಮೇಲೆ ಮತ್ತೆ ನಮಗೆ ಯಾವ ರೀತಿ ಬೇಕು ಡಿಸೈನ್ ಅಥವಾ ಸ್ಟೋನ್ಸ್ ಏನಾದರೂ ಹಚ್ಚೋದಿದ್ರೆ ಅದನ್ನು ಕೂಡ ನೀವು ಪೇಸ್ಟ್ ಮಾಡ್ಕೋಬೋದು. ಇಲ್ಲಿ ನಾನು B7000 ಫೆವಿಗ್ರಿಲ್ ಗಮ್ ಬರುತ್ತೆ, ಅದನ್ನ ಯೂಸ್ ಮಾಡಿಕೊಂಡು ಕೆಲವು ಬೀಡ್ಸ್ ಅಥವಾ ಸ್ಟೋನ್ಸ್ನ ಇಲ್ಲಿ ಲೀಫ್ ಮೇಲೆ ಪೇಸ್ಟ್ ಮಾಡಿದೆ. ಆ್ಯಂಡ್ ನನಗೆ ಲೋಟಸ್ ತುಂಬ ಖಾಲಿ ಅನಿಸ್ತಿದ್ದ ಕಾರಣ ಅಲ್ಲಿ ಕೂಡ ನಾನು ಕೆಲವು ಬೀಡ್ಸ್ನ ಸ್ಟಿಚ್ ಮಾಡಿದ್ದೀನಿ ಅದೇ ರೀತಿಯೇ. ಅದು ನೀವು ಹ್ಯಾಂಡ್ ವರ್ಕ್ ಮಾಡ್ಕೋಬೋದು ಅಥವಾ ಬೇಡ ನನಗೆ ನಾರ್ಮಲ್ ಫ್ಯಾಬ್ರಿಕ್ ಪೇಂಟಿಂಗ್ ಹೆಂಗಿದೆ ಅಷ್ಟೇ ಇರಲಿ ಅನ್ನೋದಾದರೆ ಅದನ್ನ ಅಷ್ಟರ ಪಾಡಿಗೆ ಅಷ್ಟು ಬಿಡ್ಬೋದು. ಈಗ ನಾನು ಪೂರ್ತಿ ಲೀಫ್ ಅದಕ್ಕೆಲ್ಲ ನಾನು ಸ್ಟೋನ್ಸ್ನ ಪೇಸ್ಟ್ ಮಾಡ್ತಾ ಹೋಗ್ತೀನಿ. ನಿಮ್ಮದು ಪೂರ್ತಿ ವರ್ಕ್ ಕಂಪ್ಲೀಟ್ ಆದಮೇಲೆ ಆ ಕುರ್ತಿನ ಒನ್ ಡೇ ಪೂರ್ತಿ ಡ್ರೈಗೆ ಬಿಡಿ. ಅದಾದಮೇಲೆ ನಿಮಗೆ ಫೈನಲ್ ಔಟ್ಪುಟ್ ನಾನು ಮಾಡಿರೋ ಪೇಂಟಿಂಗ್ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು. ತಾವರೆಯೊಂದು ಜರಿಸಿರೆ ನಾಟಂತೆ ಈ ಅಭಿಮಾನ ನೀನಕ್ಕ